ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಫಿಶ್ ಫ್ರೈ ಮಾಡೋದು ತರಿಸ್ತಾ ಇದ್ದೀನಿ. ಕಾಡಿ ಮೀನ ತೊಗೊಂಡಿದ್ದೀನಿ. ಕಾಡಿ ಮೀನ 1.5 kg ಅಷ್ಟು ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ಮತ್ತು ಉಪ್ಪು, ಅರಿಶಿನ, ಕೆಂಪು ಖಾರದ ಮಸಾಲ ಹಾಕ್ಲಾರ್ದಂಥ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದು ಗರಂ ಮಸಾಲ. ಇದು ಸಣ್ಣ ರವೆ ಅಂದರೆ ಬಾಂಬೆ ರವೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಖಾರ, ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಸ್ವಲ್ಪ ಅರಿಶಿನ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇದು ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು ಎಲ್ಲ ಸೋಸಿ ಹೀಗೆ ಹಾಕಿ ಒಂದು ಅರ್ಧ ತಾಸಷ್ಟು ನೆನೆಸ್ಲಿಕ್ಕೆ ಇಡೋಣ. ಇದು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿಕ್ಕೆ ನಾವು ಒಂದು ಅರ್ಧ ತಾಸು ಗಂಟಲೆ ಇದಕ್ಕೆ ಬಿಡೋಣ. ಚೆನ್ನಾಗಿ ಮುಚ್ಚಿ ಇಡೋಣ ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿಕ್ಕೆ ನಾವು ಒಂದು ಅರ್ಧ ತಾಸು ಗಂಟಲೆ ಇದಕ್ಕೆ ಬಿಡೋಣ. ಚೆನ್ನಾಗಿ ಮುಚ್ಚಿ ಇಡೋಣ. ಭಾಳ ಜೀವನ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಫ್ರೈ ಆಗಿದೆ. ನಾನು ಒಂದು ಸೈಡ್ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ ಎಲ್ಲ ತೆಗೆದಿಟ್ಟು ಇವಾಗ ನಾನು ಸರ್ವ್ ಮಾಡ್ತೀನಿ. ಇದು ರೊಟ್ಟಿ ಆಗಲಿ ರೈಸ್ ಆಗಲಿ ಹಾಗೆ ಸ್ನ್ಯಾಕ್ಸ್ ಆಗಲಿ ತಿನ್ಬೋದು. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೆಯಲ್ಲಿ ಮಾಡಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ವಿಡಿಯೋ ನೋಡಲಿಕ್ಕೆ ಥ್ಯಾಂಕ್ ಯು.